ಹಾಲೆಲೂಯ. ಯಾರ್ಯಾರಿಗೆ ಸಿಕ್ಕದ? 41ನೇ ಅಧ್ಯಾಯದಾಗ ಮೊದಲನೇ ವಚನ ಹಿಡಿದು ಕೆಲವು ವಚನ ತನಕ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ನಲ್ಪೈ ಒಕ್ಕಟಿ ಅವ್ರಿಗೆ ಬರ್ತದ. ಸಿಕ್ಕದ ಎಲ್ಲರಿಗೆ ತೆಗಿದ್ರಿ? ಜೋರಾಗಿ ಹೋದ್ರಿ. ಹಾಲೆಲೂಯ. ಚಪ್ಪಾಳೆ ತಟ್ಟಾರೆ. ದೇವರಿಗೆ ನಾವು ಮಹಿಮೆ ಪಡಿಸಬೇಕಾದ್ರ ದೇವರ ಸನ್ನಿಧಾನದಲ್ಲಿ ಯಾವ ನಂಬಿಕೆಯಲ್ಲಿ ನಾವು ಇರುತ್ತೇವೋ ಆ ನಂಬಿಕೆ ನಮಗೇನು ಮಾಡ್ತದಂದ್ರ ದೇವರು ನಮಗೂ ಕಾಪಾಡುತ್ತಾರ. ಇದು ಅನುಭವ ಯಾರಿಗದ ಅಂತಂದ್ರ ದಾವೀದ ರಾಜುಗದ. ದಾವೀದ ರಾಜು ಸಣ್ಣ ವಯಸ್ಸಿನ ಹಿಡಿದೆ ಭಯ ಭಕ್ತಿಯಲ್ಲಿ ಬೆಳೆದು ದೇವರಿಗೆ ಕೂಗ್ಕೋತಾ, ದೇವರಿಗೆ ಸ್ತುತಿಸ್ಕೋತಾ, ದೇವರಿಗೆ ಬೇಡ್ಕೋತಾ ಹೋಗಿನಾಗ ಆತನ ಪ್ರತಿಯೊಂದು ಬೇಡಿಕೆ ಪೂರೈಸ್ತಾ ಇರ್ತಕ್ಕಂಥ ದೇವರು ಆತನ ಸನ್ನಿಧಿಲಿ ಭರವಸಲಿಂದು ಈ ಮಾತೇನಂತಂದ್ರ ಈ ರೀತಿಯಾಗಿ ಬರೀಲಕ್ಕೆ ಅಂದ್ರೆ ದೇವರೇ ಸಹಾಯ ಮಾಡ್ಯಾರ. ದೇವರಿಗೆ ಮಹಿಮೆ ಆಗಲಿ. ನಿಜವಾಗ್ಲು ಇದಕ್ಕೆ ಎಷ್ಟು ಮಂದಿ ಒಪ್ತೀರಿ? ಎಲ್ಲರೂ ಒಪ್ಪಬೇಕಾಯ್ತದ. ನೀತಿಯ ನಿಮಿತ್ತವಾಗಿ ಒಂದ್ ವೇಳೆ ನಾವು ನಡೀತಕ್ಕಂಥ ಜನರಾಗಿ ನಂಗಾದ್ರ ಖಂಡಿತವಾಗಿ ನಾವು ನಂಬಿದ್ರು ಮಾತ್ರ ಅದು ನಾವು ಧನ್ಯತೆ ನಾವು ಏನಂತ ನೋಡ್ತೇವೆ. ಏನ್ ನೋಡಲು ಈ ರೀತಿಯಾಗಿ ಹೇಳ್ತ ಮತ್ತೇನಂತ? ಯೆಹೋವನು ಅವನ ಪ್ರಾಣವನ್ನು ಹಾಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಇವರು ಪ್ರಾರ್ಥನೆ ಯಾಕೆ ಇಟ್ಕೊಂಡ್ರೆ ಗೊತ್ತಾ? ನಮ್ಮ ಯಾರಿಗೆ ಭೀ ಗೊತ್ತಿಲ್ಲ. ಅವರಿಗೆ ಗೊತ್ತು, ಅವ್ರ ಯಜಮಾನರಿಗೆ ಗೊತ್ತು, ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಗೊತ್ತು. ಕಡೆಗೆ ಕಾಪಾಡ್ತಕ್ಕಂಥ ದೇವರು ಎಲ್ಲಿರ್ತಾರ? ಪರಲೋಕದಾಗಿರ್ತಾರ. ನಾವು ನೀವು ದೂರ ಆಗಿದ್ದೆವು, ನಾವು ನೀವು ನೋಡಕ್ ಹೋಗಲೆವು, ನಾವು ನೀವು ಕಾಪಾಡಕ್ ಹೋಗಲೆವು. ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಪರಲೋಕದಿಂದ ಅವ್ರಿಗೆ ಏನಂತಂದ್ರ ಆಪತ್ ಕಾಲದಲ್ಲಿ ಖಂಡಿತವಾಗಿ ಅದು ಕಾಪಾಡ್ತಾರ. ಅದಕ್ಕೆ ನಂಬತಕ್ಕಂಥ ಜನರಾಗಿದ್ರು ಮಾತ್ರ ಇದು ದೇವರೇ ಕಾರ್ಯ ಜರುಗಿಸ್ತಾ ಅಂತ ಕೇಳಿ ನಂಬಿದ್ರು ಮಾತ್ರ ಆತನ ಮಹಿಮೆ ನಾವು ನೋಡ್ಲಕ್ಕ ಸಾಧ್ಯದ. ಏನಿಲ್ಲ ಮತ್ತೇನಂತ? ಹಾಲೆಲೂಯ. ನೋಡ್ರಿ, ಕೇಡುಗಳು ಬರ್ಲಿ, ಅಪಾಯಗಳು ಬರ್ಲಿ, ಸಮಸ್ಯೆಗಳು ಬರ್ಲಿ, ರೋಗ ಬರ್ಲಿ, ಏನೇ ಬರಲಿ ಎಲ್ಲಗ ಕಾಪಾಡತಕ್ಕಂಥ ಸಾಮರ್ಥ್ಯ ಆತ ಒಬ್ಬತ್ತಿಗೂ ಮಾತ್ರ ಅದ ಅಲ್ಲ. ಆತನ ಒಬ್ಬತ್ತನ ಸನ್ನಿಧಿಯಲ್ಲಿ ಯಾರಾದ್ರೂ ಹೋಗ್ತಾರೋ ಅವ್ರು ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕ ಅವ್ರಿಗೆ ಸಾಧ್ಯದ. ಮತ್ತೇನಂತ? ಆರೋಗ್ಯವನ್ನುಂಟು ಮಾಡಿದೆಯಲ್ಲ. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ರೋಗಗಳು, ಕಷ್ಟಗಳು, ಸಮಸ್ಯೆಗಳು, ಆಪತ್ಗಳು, ಅವಮಾನಗಳು, ದುಃಖಗಳು ಇವೆಲ್ಲ ಬರ್ಲಕ್ಕ ಒಂದು ಕಾರಣದ. ಅದು ಕಾರಣ ಏನದ ಅಂದ್ರ ಮನುಷ್ಯ ಮಾಡ್ತಕ್ಕಂಥ ತಪ್ಪು, ಮನುಷ್ಯ ಮಾಡ್ತಕ್ಕಂಥ ಪಾಪ. ಒಂದ್ ವೇಳೆ ಆ ವ್ಯಕ್ತಿ ಒಂದ್ ವೇಳೆ ಒಪ್ಕೊಂಡ್ರು ಮಾತ್ರ ಅದ್ರಲ್ಲಿ ಬಿಡುಗಡೆ ಹೊಂದುತ್ತಾನ. ಯಾರೇ ಇರಲಿ, ನಾವೆಲ್ಲರೂ ಪಾಪಿಗಳಾಗಿದ್ದೆವು, ನಾವೆಲ್ಲರೂ ದುಷ್ಟರಾಗಿದ್ದೆವು, ನಾವೆಲ್ಲರೂ ಒಂದು ಗರ್ವ ಅಹಂಕಾರದಿಂದ ಜೀವಿಸ್ತಾ ಇದ್ದೇವನು. ಕರಡಿಕೆ ಇದಕ್ಕೆ ದೇವರು ಲೆಕ್ಕ ಮಾಡಲ್ಲ. ಯಾರಾದರೂ ದೇವರಿಗೆ ಕೇಳ್ಕೊಳ್ಳುತ್ತಾರೋ ಅವರಿಗೆ ಮಾತ್ರ ಖಂಡಿತವಾಗಿ ದೇವರು ಏನ್ ಮಾಡ್ತಾರಂತ್ರಿ? ಕಾಪಾಡ್ತಾರಂತ. ಅವರೆಲ್ಲರಿಗೆ ಸಹಾಯವೂ ಮಾಡ್ತಾರಂತ. ಮತ್ತೆ 51ನೇ ಅಧ್ಯಾಯದಾಗ ಅವ್ರಿಗೆ ಒಳಗೆ ತಗೋರ ಅವ್ರಿಗೆ. ಹಾಲೆಲೂಯ. ಒಪ್ಕೊಂಬಂದ್ರೆ ಹೆಂಗದ ಅಂತಂದ್ರ ಅದಕ್ಕೆ ಮನಸಾರ ಒಪ್ಕೋಬೇಕು. ಎಲ್ಲಿ ಅವಕಾಶ ಇರಬಾರ್ದು, ತನಗೂ ತಾನು ಕೆಡಿಸ್ಕೊಳಕ ಬಿಲ್ಕುಲ್ ಅವಕಾಶನೇ ಇರಬಾರ್ದು. ಸಂಪೂರ್ಣವಾಗಿ ಒಪ್ಪಿಕೋಬೇಕು. ಯಾವಾಗಾದ್ರೂ ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೋ
ಅವಾಗ ನಿಜವಾಗಲು ಇಲ್ಲಿ ಹೇಳಿರುವ ರೀತಿಯಲ್ಲಿ 2ನೇ ವರ್ಷದಾಗ ಏನ್ ಹೇಳ್ತದ? ಹಲ್ಲೆಲೂಯಾ. ಮನುಷ್ಯ ಶುದ್ಧ ಮಾಡಕ್ ಬರಲ್ಲ. ಮನುಷ್ಯ ಏನ್ ಮಾಡಿದ್ರು ಬಿ ಶುದ್ಧ ಆಗಲ್ಲ. ಮನುಷ್ಯಗೆ ಶುದ್ಧ ಯಾರು ಮಾಡ್ಬೇಕಂದ್ರೆ ಆತನೇ ಮಾಡ್ಬೇಕು. ಹೊಲಸಾಗಿ ಆತನೇ ಮಾಡಿನ, ಶುದ್ಧಾಗಿ ಆತನೇ ಮಾಡ್ಬೇಕು. ಆತ ಶುದ್ಧ ಮಾಡ್ದಂದ್ರ ನಂಬಲ್ಲಿ ಇರ್ತಕ್ಕಂಥ ಹೊಲಸುತನ, ನಂಬಲ್ಲಿ ಇರ್ತಕ್ಕಂಥ ಕೆಟ್ಟತನ ಬಿಲ್ಕುಲ್ ಇರಕ್ ಸಾಧ್ಯನೇ ಇಲ್ಲ. ಯಾಕೋ ಗೊತ್ತಾ? ಶುದ್ಧ ಮಾಡ್ತಕ್ಕಂಥವ್ರು ಯಾರು? ದೇವರು ಶುದ್ಧ ಮಾಡಿದ್ರು ಮಾತ್ರ ಖಂಡಿತವಾಗಿ ನಾವು ಶುದ್ಧ ಆಯ್ತೇವು. ಮತ್ತೇನದಂತ? ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದ ದಿನದಿಂದ ನಾನು ಪಾಪಿಯೇ. ಮತ್ತು ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಹಲ್ಲೆಲೂಯಾ. ನಾವು ತಾಯಿ ಗರ್ಭದಿಂದ ನಾವು ಪಾಪಿಗಳಾಗಿದ್ದೆವು. ಇವತ್ತು ನಮಗೆ ಶುದ್ಧ ಮಾಡಬೇಕಾದ್ರೆ, ನಾವು ಶುದ್ಧ ಆಗಬೇಕಾದ್ರೆ ಹೇಗ? ಯಾವಾಗ ನಾವು ದೇವರಿಗೆ ಒಪ್ಪಿಕೊಳ್ತೇವೋ, ದೇವರೇ ನೀನೇ ನಮಗೆ ಶುದ್ಧ ಮಾಡು ಅಂತ ಹೇಳಿ ನಾವು ಯಾವಾಗಾದ್ರೂ ದೇವರಿಗೆ ಬೇಡುತ್ತೇವೋ, ಆ ದೇವರು ಶುದ್ಧ ಮಾಡಿದ್ರೆ ನೀವು ಶುದ್ಧ ಆಗ್ಲಕ್ಕೆ ಸಾಧ್ಯ ಅದ? ಇಲ್ಲ ಹೋದ್ರೆ ಯಾರಿಗೂ ಸಾಧ್ಯ ಇಲ್ಲ. ನಾವು ನೋಡ್ತಿದ್ದೇವೆ ಮನುಷ್ಯನ ಮೇಲೆ ಬರುವ ಕೇಡುಗಳು, ಅಪಾಯಗಳು, ರೋಗಗಳು, ಅವಮಾನಗಳು, ಹೀನ ಪರಿಸ್ಥಿತಿ, ಎಲ್ಲ ತರದ ದುಃಖಗಳಿಂದ ಬಿಡುಗಡೆ ಆಗ್ಲಕ್ಕ ಕೇವಲ ನಾವು ದೇವ್ರ ಬಳಿ ಹೋದ್ರು ಮಾತ್ರ ಅದೆಲ್ಲ ದೇವ್ರು ಒದಗಿಸ್ತಾರ. ದೇವ್ರ ಬಳಿ ಹೋದೇವಂದ್ರ ಒದಗ್ಲಕ್ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅದನ? ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಯಾವಾಗ ಆತನ ಸನ್ನಿಧಿಲಿ ನಾವು ಹೋಗುತ್ತೇವೋ, ಯಾವಾಗ ಆತಗೆ ನಾವು ಬೇಡುತ್ತೇವೋ, ಆತನ ರಹಸ್ಯ ತಿಳಿದ್ರೆ ಮಾತ್ರ. ಇವತ್ತು ಬೈಬಲ್ ನಂಬಲ್ಲಿ ಇದ್ರಬೇಕು, ವಾಕ್ಯ ನಾವು ಹೇಳತ್ತಿರ್ಬೇಕು. ಒಂದ್ ವೇಳೆ ಸತ್ಯ ನಾವು ಗ್ರಹಿಸಲಿದೆ, ತಿಳ್ಕೊಂಬಲ್ಲ ಹೋದೇವಂದ್ರ ಸತ್ಯಕ್ಕೆ ತಕ್ಕಂತೆ ನಮಗೆ ನಡಿಲಾಗ ಯಾರ್ಲಿದ್ವಿ ಆಗಲ್ಲ. ಏನಾಗ್ತದ? ಯಾರಿಂದ ಆಗ್ಲಕ್ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಾವು ಎಚ್ಚರವಾಗಿದ್ದು, ಈ ರೀತಿಯಾಗಿ ನಾವು ನಡೆದ್ರು ಮಾತ್ರ ಅನೇಕ ಮೇಲವ, ಅನೇಕ ವಿಷಯದಲ್ಲಿ ನಾವು ಜಾಗೃತವಾಗಿದ್ದರೂ ಮಾತ್ರ ದೇವ್ರ ಕಾರ್ಯ ಮಾಡ್ತಾರ. ಹಲ್ಲೆಲೂಯಾ. ಮತ್ತೆ ಅದಲ್ಲಿ ಹೋಗರಿ 25ನೇ ಅಧ್ಯಾಯದಾಗ ಮತ್ತೆ 25ನೇ ಅಧ್ಯಾಯದಾಗ 31 ಹೋದ್ರಿ. ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ದೇವರಿಗೆ ಸ್ತೋತ್ರವಾಗಲಿ. ಏನ್ ಮಾಡ್ತಾರಂತ್ರಿ? ಈ ದೇಶದಾಗಿರ್ತಕ್ಕಂಥ ಎಲ್ಲಾ ಜನರು, ಈ ಲೋಕದಾಗ ನಾವು ಏನೇನಾದ್ರೂ ಮಾಡ್ತಾ ಇದ್ದೇವೋ, ಏನೇನ ಹೆಂಗಾದ್ರೂ ನಾವು ಇರುತ್ತಿದ್ದೇವೋ, ನಮ್ಮ ಪರಿಸ್ಥಿತಿಗೆ ಹಿಡ್ಕೊಂಡು ಒಂದು ದಿವಸ ನಾವೆಲ್ಲರೂ ಆತನ ಮುಂದೆ ಹೋಗಿ ನಾವು ಲೆಕ್ಕ ಕೊಡ್ಬೇಕಾಗ್ಯದ. ಆತ ನಮಗೆ ಖಂಡಿತವಾಗಿ ನಮಗೆ ಲೆಕ್ಕ ಕೇಳ್ತಾರ. ನಾವು ಸತ್ತು ಮಣ್ಣಾಗಿ ಬಿ ಹೋದೆವಂದ್ರ, ಮೊಣಕಾರಿಗೆ ಬಿ ಹೋದೆವಂದ್ರ, ಯಾವತ್ತಿನ ದಿನ ಯೇಸು ಸ್ವಾಮಿ ಈ ಮಧ್ಯೆ ಆಕಾಶದಲ್ಲಿ ಬರ್ತಾರ, ಒಂದು ತುತ್ತೂರಿ ಧ್ವನಿ ಊದಲ್ಪಡ್ತದ. ಸತ್ತವರು ಮೊದಲು ಹೇಳ್ತಾರ. ಸಮುದ್ರದಲ್ಲಿರ್ತಕ್ಕಂಥ ಹೆಣಗಳು ಪೈಲೆ ಹೊರಗೆ ಬರ್ತಾವ. ಪೈಲೆ ಅವ್ರಿಗೆ ತೀರ್ಪು ಆಯ್ತದ, ಹಿಂದಿನ ಸರಿ ಬದುಕಿದ್ದಿನವ್ರಿಗೆ ತೀರ್ಪು ಆಯ್ತದ. ಈ ಮಾತು ಮಾತ್ರ ನಾವು ಯಾರು ಬಿ ನೆನಪು ಹೋಗಬಾರ್ದು. ನೆನಪಿದ್ರು ಮಾತ್ರ ನಾವು ಪಡ್ಕೊಳ್ಳೋಕೆ ಸಾಧ್ಯ ಅದ. ಯಾಕಂದ್ರೆ ಯಾರ್ಯಾರಿಗೆ ನೆನಪಿರ್ತಾವ ಅವ್ರು ಮಾತ್ರ ಕ್ಷಮಾಪಣ ಬೀಳ್ತಾರ, ಬಾಕಿಯವರು ಕ್ಷಮಾಪಣ ಬೀಳಕ್ಕೆ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅದ ಅಲ್ಲ? ಮತ್ತೇನಂತ? ಆತನ ಬಲಗಡೆಯಲ್ಲಿ
ನನ್ನ ತಂದೆಯೇ, ಆಶೀರ್ವಾದ ಆಶೀರ್ವಾದ ಹೊಂದಿದವರೇ ಬನ್ನಿರಿ. ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಶಾಶ್ವತವಾಗಿ ತೆಗೆದುಕೊಳ್ಳಿರಿ. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ. ಇದರಾಗ ರಾಜ್ಯದಾಗ ಸೇರ್ತಕ್ಕಂಥ ಜನರು ನಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಒಂದು ರಾಜ್ಯದಲ್ಲಿ ನಮಗೆ ದೇವರು ಸೇರಿಸ್ತಿ ಅಲ್ತಾರ. ಆ ರಾಜ್ಯದಾಗ ನಾವು ಸೇರ್ಬೇಕಾದ್ರೆ ಈ ಲೋಕದಾಗ ನಾವು ಹೆಂಗಿರ್ಬೇಕು ಗೊತ್ತಾ? ಯಾವ ರೀತಿಯಾಗಿ ದಾವೀದ ರಾಜು ತನಗೆ ತಾನು ಒಪ್ಪಿಕೊಂಡು, ತನಗೂ ತಾನು ಶುದ್ಧನಾಗಿ ಮಾಡಿಕೊಂಡು, ತನಗೂ ತಾನು ನೀತಿವಂತನಾಗಿ ಲೋಕದಲ್ಲಿ ಜೀವಿಸಿದ್ರೆ ಮಾತ್ರ ದೇವರಿಗೆ ಕಾಣಿಸಿಕೊಳ್ತಾನ. ಆ ದಿನದಲ್ಲಿ ದೇವರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಆತಗ ಕರೆದು ಕಸಿ ಅಂತಂದ್ರ, ಬರ್ರಿ ಇದು ನಿಮ್ಮ ಸಲಕ್ಕೆ ನಾನು ಸಿದ್ಧ ಮಾಡಿಕ್ಕಿದ್ದೀನಿ, ಈಕೋ ನಿಮ್ಮದು ತಕ್ಕೋರಿ, ನಿಮ್ಮದು ಅಲ್ಲ. ಆ ರಾಜ್ಯದಾಗ ಹೋಗಿ ಸಿಗುತ್ತೆ. ನಾವು ನೀವು ಏನಂತಂದ್ರ ಒಂದು ಒಳ್ಳೆ ರಾಜ್ಯದಲ್ಲಿ ರಾಜ್ಯರಾಗಿ ಜೀವಿಸ್ಲಿಕ್ಕೆ ಅಂದ್ರೆ ದೇವರದು ಒಳ್ಳೆ ಭಾಗ್ಯತೆ ದೇವ್ರಿಗೆ ಕೊಡ್ತಾರ. ಆ ದೇವರಿಗೆ ನಾವು ನಿಜವಾಗ್ಲು ಎಷ್ಟು ಕೊಡ್ತಾಗಂತ ಹೇಳಿದ್ರು ಕಡಿಮೆಯಾದ ಕರಡಿಗೆ ಖಂಡಿತವಾಗಿ ಮಾಡೋದು ಮಾತ್ರ ಅವಸರದ. ಮತ್ತೇನಂತ, ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಡಿರಿ, ನಾನು ಬಾಯಾರಿದೇನೋ ನನಗೆ ಕುಡಿಯುವುದಕ್ಕೆ ಕೊಡಿರಿ, ಪರದೇಶವಾಗಿದೇನೋ ನನ್ನನ್ನು ಸೇರಿಸಿಕೊಳ್ಳಿರಿ, ಬಟ್ಟೆ ಇಲ್ಲದವನಾಗಿದೇನೋ ನನಗೆ ಉಡುವುದಕ್ಕೆ ಕೊಡಿರಿ, ರೋಗದಲ್ಲಿ ಬಿದ್ದಿದೇನೋ ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದದನ್ನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದನ್ನು ಕಂಡು ನಿನಗೆ ಊಟಕ್ಕೆ ಕೊಡ್ತೀರಿ. ಸಾಗಬೇಡ್ರಿ. ದೇವ್ರಿಗೆ ಸ್ತೋತ್ರವಾದ. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಈ ಸತ್ಯವೇದ ಹೇಳ್ತದ. ಈ ಲೋಕದಲ್ಲಿ ದೇವರು ಹೇಳ್ತಾರ, ನಾ ಹಸುದು ಬಂದಿದೆ ನನಗೆ ನೀವು ಊಟ ಕೊಟ್ಟಿರಿ, ನಾ ನೀಡಿಸಿ ಬಂದೆ ನೀವು ನನಗೂ ನೀರು ಕೊಟ್ಟಿರಿ, ನಾ ಅರ್ಬಿ ಇಲ್ಲದವನಾಗಿ ಬಂದೆ ನನಗೆ ನೀವು ಅರ್ಬಿ ಉಡಿಸಿರಿ, ನಾ ಮನೆಯಲ್ಲಿ ಬಿದ್ದಿದೆ ನನಗೆ ನೀವು ನೋಡ್ಲಕ್ ಬಂದಿರಿ, ಬಿಡಿಸ್ಲಕ್ ಬಂದಿರಿ, ನಾ ರೋಗದಾಗ ಬಿದ್ದಿದೆ ನನಗೆ ನೀವು ಆರೈಕೆ ಮಾಡ್ಲಕ್ಕ ಬಂದಿರಿ. ಈ ಲೋಕದಾಗ ದೇವ್ರು ಬರಲ್ಲ, ನೆನಪಿಟ್ಕೋರಿ. ಯಾರ ಮನೆಗೆ ಬಿ ದೇವ್ರು ಬರಲ್ಲ, ದೇವದೂತರು ಬರಲ್ಲ. ಯಾರು ಬರ್ತಾರ ಗೊತ್ತಾ? ಕಷ್ಟದಾಗಿದ್ದಂತ ನಮ್ಮ ತಾಯಿ ತಂದಿ, ಅಣ್ಣ ತಮ್ಮರು, ಅಕ್ಕ ತಂಗಿರು, ಬಂಧು ಬಳಗದೇವರು, ರಕ್ತ ಸಂಬಂಧಿಕರು ಯಾರೋ ಸಮಯ ಬಂದಿನಾಗ ಬರ್ತಾರ. ಅವ್ರಿಗೆ ನಾವು ಸೇರ್ಸ್ಕೊಳಕ ಮನಸ್ಸದನ, ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ಲಕ್ಕ ನಮ್ಮಲ್ಲಿ ಮನಸ್ಸದನ. ಒಂದ್ ವೇಳೆ ಹಾಗೆ ನೀವು ಮಾಡಿದ್ರಿ ಅಂತಂದ್ರ ಪರಲೋಕದಲ್ಲಿರ್ತಕ್ಕಂಥ ದೇವರು ಹೇಳ್ತಾರ, ಅದೆಲ್ಲ ನೀವು ಅವರಿಗೆ ಮಾಡಿಲ್ಲ, ನನಗೆ ಮಾಡಿರಿ. ಇದೆಲ್ಲ ಬಹಳ ಆನಂದಿಸಿದ್ದೇನೆ, ಬಹಳ ಸಂತೋಷ ಪಡಿತೇನೆ ಅಂತ ಕೇಸಿ ಹೇಳಿ ಏನ್ ಮಾಡ್ತಾರಂದ್ರ ಅವರೆಲ್ಲರಿಗೆ ಆತನ ರಾಜ್ಯದಾಗ ಏನಾದ್ರು ಸೇರಿಸ್ತಾರ. ಯಾರಾದ್ರೂ ತಾಯಿ ತಂದಿಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ, ಕೊನೆಗೆ ಬಂದ ಮೇಲೆ ಮಕ್ಕಳಿಗೂ ಸಹ ಸೇರಲ್ಲ. ಅಂತ ಜನರ ಪರಿಸ್ಥಿತಿ ಏನದ? ಅವ್ರೇನಂತಾರ ಗೊತ್ತಾ? ಅವ್ರು ಬಿ ಹೇಳ್ತಾರ ಲೈನ್ದಾಗ, ಸ್ವಾಮಿ ನೀ ಯಾವಾಗ ಬಂದಿದಿ, ನಾವು ನಿನಗೆ ಯಾವಾಗ ಮಾಡಲ್ ಹೋದಿವ ಅಂತ ಕೇಳ್ತಾರ. ಕರೆಕ್ಟ್ಗೆ ಯಾವಾಗ ತೀರ್ಪು ಮಾಡ್ಯಾಕ್ತಾರ, ನೀವು ಈ ಕಡೆ ಹೋಗ್ರಿ, ನೀವು ಈ ಕಡೆ ಹೋಗ್ರಿ. ನಾವು ಯಾಕೆ ಗುಂಪಿನಾಗ ಇರ್ತೀವೋ, ಒಂದ್ ವೇಳೆ ವಾಕ್ಯ ತಿಳಿದಂಗಾದ್ರ ವಾಕ್ಯ ಓದ್ಕೊಂಡು ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಜೀವಿಸ್ಲಾಕ್ ಸಿದ್ಧವಾಗ್ರಿ. ಒಂದ್ ವೇಳೆ ದೇವ್ರ ಚಿತ್ತ ಇತ್ತು ಅಂದ್ರ ಈ ಲೋಕದಾಗ ನಾವು ಯಾವ ರೀತಿಯಾಗಿ ಆನಂದ ಪಡಿತಿದ್ದೆವೋ, ಸಂತೋಷ ಪಡಿತಿದ್ದೆವೋ, ಇದಕ್ಕಿಂತ ಹೆಚ್ಚಾದ ಸಂತೋಷ, ಆನಂದ ಪರಲೋಕದಲ್ಲಿ ಅವ. ಹಲ್ಲೆಲೂಯ. ಪರಲೋಕದಲ್ಲಿ ಏನೇನಿಲ್ಲ ಹೇಳ್ತಾರೆ? ಯಾರ್ಯಾರು ಹೇಳ್ತಾರೆ? ಪರಲೋಕದಲ್ಲಿ ಏನೇನಿಲ್ಲ? ಹಸು ಇಲ್ಲ, ನೀಡಿಕೆ ಇಲ್ಲ, ನಿದ್ದೆ ಇಲ್ಲ, ರೋಗ ಇಲ್ಲ, ರುಜಿನಿ ಇಲ್ಲ, ಗಂಡಿಲ್ಲ, ಹೆಣ್ಣು ಇಲ್ಲ, ಸಾವುಕಾರ ಇಲ್ಲ, ಗರೀಬ್ ಇಲ್ಲ, ಯಾವ ಭೇದನೇ ಇಲ್ಲ. ಎಲ್ಲರೂ ಸರಿ ಸಮಾನವಾಗಿದ್ದು ದೇವರಿಗೆ ಕೇವಲ ಏನು ಮಾಡ್ಬೇಕು ನಾವು? ಹಲ್ಲೆಲೂಯಾ, ಸ್ತುತಿ ಮಹಿಮಾ. ಅಲ್ಲ, ಯಾವಾಗಲೂ ಇದೇ ಹಾಡ ಅಲ್ಲ ಅಲ್ಲ ಹಲ್ಲೆಲೂಯಾ ಸ್ತುತಿ ಮಾಡಿರಿ. ಈ ರೀತಿಯಾಗಿ ಖಾಲಿ ಅಲ್ಲಿ ಏನಿರ್ತದ? ಖಾಲಿ ಸ್ತುತಿ ಆರಾಧನೆ ಇರ್ತದ. ಆ ಸ್ತುತಿ ಆರಾಧನೆ ಮನುಷ್ಯನ ಆಹಾರ. ಅದಕ್ಕಿಂತ ಸ್ವಾಮಿ ಹೇಳ್ಯಾರ, ಮನುಷ್ಯ ಆಹಾರ ತಿಂದ್ರು ಬದುಕಲ್ಲ, ದೇವರು ತನ್ನ ವಾಕ್ಯಲಿಂದು ಬಾಯಿದಾಗಿನ ಹೊರಗೆ ಬಂದ್ರು ಸಾಕು, ಅದರಿಂದ ಹಸು ತೀರ್ತವಂತ. ಆರಾಧನೆ ಒಳ್ಳೆ ಆಹಾರ ಅದ. ಈ ಆಹಾರದ ಶಕ್ತಿ ಎಂದಿಗೂ ಬಿ ಕಮ್ಜೋರ್ ಆಗಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಸ್ತೋತ್ರವಾಗಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಬರಿ.
ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರಪ್ಪ. ಈ ರಾತ್ರಿ ಜಾವದಲ್ಲಿ ಈ ಗುಡಾರದಲ್ಲಿ ಈಗೂ ಕರ್ತನೆ ನಮ್ಮೆಲ್ಲರಿಗೆ ನೀವು ಸೇರಿಸಿರಿ ಎಂಬುದಾಗಿ ನಂಬುತ್ತೇವಯ್ಯ. ಅಯ್ಯ, ನೀವು ಮಾತಾಡಿರಿ ಎಂಬುದಾಗಿ ನಂಬುತ್ತೇವಯ್ಯ. ಈ ವಾಕ್ಯದ ಮೂಲಕವಾಗಿ ಈ ಗುಡಾರದಲ್ಲಿ ಇರ್ತಕ್ಕಂಥ ಸಹೋದರ ಸಹೋದರಿಗೆ ನೀವೇ ಆಶೀರ್ವಾದ ಮಾಡ್ರಿ, ಕನಿಕರಿಸ್ರಿ, ದಯಾ ತೋರಿಸ್ರಿ, ಅವ್ರ ಅವಸರಗಳೆಲ್ಲ ತೀರಿಸ್ರಿ, ಅವ್ರ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಪ್ರೀತಿ, ಪ್ರೇಮ, ಐಕ್ಯತೆ ಒದಗಿಸಿ ಅವರು ಅವ್ರ ಮಕ್ಕಳು ಸುಖವಾಗಿ ಜೀವಿಸಲಿಕ್ಕೆ ನೀವು ಸಹಾಯ ಮಾಡಿ. ಅದು ಪ್ರಭಾ, ದೊಡ್ಡ ಕೇಡುಗಳಿಂದ, ಅಪಾಯಗಳಿಂದ ಬಿಡುಗಡೆ ಮಾಡಿರುವ ದೇವರೇ, ಎಲ್ಲ ಹವಾಮಾನಗಳಿಂದ, ಎಲ್ಲ ಹೀನ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈ ವಾಕ್ಯದ ಮೂಲಕವಾಗಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ನಾವೆಲ್ಲರೂ ಕೇಳಿದೆವಯ್ಯ. ಆ ವಾಕ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡಿ ನಮ್ಮೆಲ್ಲರಿಗೆ ಬದಲಾಯಿಸಿ ನಾವೆಲ್ಲರೂ ನಿಮ್ಮ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.